ಇದು ತಮಿಳುನಾಡು ರಾಜ್ಯದ ವೆಲ್ಲೂರಿನ ಕೋಟೆ. ಮೌಂಟೈನ್ ವಿತೌಟ್ ಟ್ರೀ, ಪೊಲೀಸ್ ವಿತೌಟ್ ಪವರ್, ಟೆಂಪಲ್ ವಿತೌಟ್ ಗಾಡ್ ಎಂದು ಇಲ್ಲಿನ ಸ್ಥಳೀಯ ಜನರು ವೆಲ್ಲೂರಿನ ಕುರಿತು ಹೇಳುತ್ತಾರೆ. ಆದರೂ ವೆಲ್ಲೂರು ಒಂದು ಸುಂದರ ನಗರ. ವೆಲ್ಲೂರಿನ ಕೋಟೆ, ವಿಶ್ವಪ್ರಸಿದ್ಧ ಕ್ರಿಶ್ಚಿಯನ್ ಮೆಡಿಕಲ್ ಕಾಲೇಜು, ಆಸ್ಪತ್ರೆ, ಗೋಲ್ಡನ್ ಟೆಂಪಲ್, ಹೀಗೆ ಇಲ್ಲಿನ ಪ್ರವಾಸಿ ತಾಣಗಳ ಪಟ್ಟಿ ಬೆಳೆಯುತ್ತಲೇ ಹೋಗುತ್ತದೆ. ಕೋಟೆಯೊಳಗೆ ಟಿಪ್ಪು ಮಹಲ್ ಮತ್ತು ಹೈದರ್ ಮಹಲ್ಗಳನ್ನು ಕಾಣಬಹುದು. ಅದೇ ರೀತಿ ವೆಲ್ಲೂರಿನಲ್ಲಿ ಟಿಪ್ಪು ವಂಶಸ್ಥರ ಸಮಾಧಿಗಳನ್ನೂ ನೋಡಬಹುದು. ಹಾಗಾದರೆ ಶ್ರೀರಂಗಪಟ್ಟಣದ ಟಿಪ್ಪು ಸುಲ್ತಾನ್ಗೂ ದೂರದ ವೆಲ್ಲೂರಿಗೂ ಏನು ಸಂಬಂಧ ಎಂಬ ಪ್ರಶ್ನೆ ಹೇಳುವುದು ಸಹಜ. 1999ರಲ್ಲಿ ಬ್ರಿಟಿಷ್ ಸೇನೆಗಳು ಮೈಸೂರಿನ ರಾಜಧಾನಿಯಾಗಿದ್ದ ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿದವು. ಮೇ 4, 1799ರಂದು ಈ ಸೇನಾ ತುಕಡಿಗಳು ಸೈನಿಕರು ಶ್ರೀರಂಗಪಟ್ಟಣದ ಕೋಟೆಯ ಭಾಗವೊಂದನ್ನು ಹೊಡೆದು ಹಾಕಿ ಒಳನುಗ್ಗಿದರು. ಇದಕ್ಕೆ ಪ್ರತಿರೋಧ ವ್ಯಕ್ತಪಡಿಸಿ ಎದುರಿಗೆ ಬಂದ ಟಿಪ್ಪು ಸುಲ್ತಾನ್ ಬ್ರಿಟಿಷ್ ಸೈನಿಕರ ಗುಂಡೇಟಿಗೆ ಬಲಿಯಾಗುತ್ತಾನೆ. ಈ ಯುದ್ಧದ ನಂತರ ಟಿಪ್ಪು ಸುಲ್ತಾನನ ಹೆಂಡತಿ, ತಾಯಿ, 12 ಗಂಡು ಮಕ್ಕಳು, 6 ಹೆಣ್ಣು ಮಕ್ಕಳಿಗೆ ಮಾಸಿಕ ಪಿಂಚಣಿಯನ್ನು ಮಂಜೂರು ಮಾಡಿದ ಬ್ರಿಟಿಷರು ಅವರ ಕುಟುಂಬ ವರ್ಗದವರನ್ನು ಹಾಗೂ ಸೇವಕರನ್ನೊಳಗೊಂಡಂತೆ ಸುಮಾರು 1812 ಜನರನ್ನು ಬಂದಿಗಳನ್ನಾಗಿಸಿ ವೆಲ್ಲೂರಿನ ಇತಿಹಾಸ ಪ್ರಸಿದ್ಧ ಕೋಟೆಯಲ್ಲಿ ಗೃಹ ಬಂಧನದಲ್ಲಿ ಇಡುತ್ತಾರೆ. ಇದೇ ಕೋಟೆಯೊಳಗೆ ಟಿಪ್ಪು ಸುಲ್ತಾನನ 4 ಹೆಣ್ಣು ಮಕ್ಕಳ ವಿವಾಹಗಳು ನಡೆದಿವೆ. ಈ ಸಮಯದಲ್ಲಿ ಮದ್ರಾಸಿನ ಗವರ್ನರ್ ಜನರಲ್ ಲಾರ್ಡ್ ವಿಲಿಯಂ ಬೆಂಟಿಕ್ 1796ರಲ್ಲಿ ಬ್ರಿಟಿಷರ ಸೈನ್ಯದಲ್ಲಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತರುತ್ತಾನೆ. ಈ ಸುಧಾರಣೆಗಳನ್ನು ವಿರೋಧಿಸಿದ ಸೈನಿಕರು ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಸೇಡು ತೀರಿಸಿಕೊಳ್ಳಲು ವೆಲ್ಲೂರಿನ ಕೋಟೆಯೊಳಗೆ ದಂಗೆ ಏಳುತ್ತಾರೆ. ಇದನ್ನು ವೆಲ್ಲೂರು ಸಿಪಾಯಿ ದಂಗೆ ಎಂದು ಇತಿಹಾಸಕಾರರು ಗುರುತಿಸುತ್ತಾರೆ. ಬ್ರಿಟಿಷ್ ಭಾರತದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಭಾರತೀಯ ಸೈನಿಕರು ದಂಗೆ ಎದ್ದು ಹಲವು ಇಂಗ್ಲಿಷ್ ಅಧಿಕಾರಿಗಳು ಮತ್ತು ಸೈನಿಕರನ್ನು ಹತ್ಯೆ ಮಾಡುತ್ತಾರೆ. ಈ ದಂಗೆಯಲ್ಲಿ ಟಿಪ್ಪು ಸುಲ್ತಾನನ ಮಗ ಫತೇಹ್ ಹೈದರನ ನೇತೃತ್ವದಲ್ಲಿ ವೆಲ್ಲೂರಿನ ಸಿಪಾಯಿಗಳು ಒಟ್ಟುಗೂಡುತ್ತಾರೆ. ಇದರಲ್ಲಿ ಸಾರ್ವಜನಿಕರೂ ಕೂಡ ಭಾಗಿಗಳಾಗಿ ಈ ಸಂದರ್ಭದಲ್ಲಿ ವೆಲ್ಲೂರು ಕೋಟೆಯೊಳಗೆ ಬಂಧನದಲ್ಲಿದ್ದ ಟಿಪ್ಪುವಿನ ಮಕ್ಕಳು ಉಪಯೋಗಿಸಿಕೊಂಡು ಈ ದಂಗೆಗೆ ರಾಜಕೀಯ ತಿರುವುಗಳನ್ನು ನೀಡಲು ಪ್ರಯತ್ನ ಮಾಡುತ್ತಾರೆ. ಬ್ರಿಟಿಷರನ್ನು ದಕ್ಷಿಣ ಭಾರತದಿಂದ ಓಡಿಸುವ ಒಂದೇ ಒಂದು ಗುರಿಯೊಂದಿಗೆ ಟಿಪ್ಪು ಸುಲ್ತಾನನ 4ನೇ ಮಗನಾದ ಮೊಯಿನುದ್ದೀನ್ ನೇತೃತ್ವದಲ್ಲಿ ಜುಲೈ 10, 1806ರಂದು ರಾತ್ರಿ ಸಿಪಾಯಿಗಳು ತಮ್ಮ ಕಾರ್ಯಾಚರಣೆಯನ್ನು ಆರಂಭಿಸಿ ಕೋಟೆಯ ಮುಖ್ಯ ದ್ವಾರದಲ್ಲಿದ್ದ ಇಂಗ್ಲಿಷ್ ಕಾವಲುಗಾರರನ್ನು ಕೊಂದಿದ್ದಲ್ಲದೆ ಸೇನಾ ಉಗ್ರಾಣವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುತ್ತಾರೆ. ಇದರಿಂದ ಒಂದು ದೊಡ್ಡ ದಂಗೆಯೇ ಆರಂಭವಾಗುತ್ತದೆ. 1799ರಲ್ಲಿ ಟಿಪ್ಪು ಸುಲ್ತಾನನ ಹತ್ಯೆಯಾಗಿ 7 ವರ್ಷಕ್ಕೆ ಸರಿಯಾಗಿ ವೆಲ್ಲೂರಿನ ಕೋಟೆಯಲ್ಲಿ ಟಿಪ್ಪು ಸುಲ್ತಾನನ 2ನೇ ಮಗ ಫತೇಹ್ ಹೈದರ್ನನ್ನು ಅಧಿಕಾರಕ್ಕೆ ತರಲು ನಡೆಸಿದ ಪ್ರಯತ್ನ ಸಫಲವಾಗಿದ್ದರೆ ದಕ್ಷಿಣ ಭಾರತದಿಂದ ಬ್ರಿಟಿಷ್ ಓಡಿ ಹೋಗಬೇಕಾಗಿತ್ತು ಹಾಗೂ ದಕ್ಷಿಣ ಭಾರತದ ಇತಿಹಾಸವೇ ಬೇರೆ ರೀತಿಯಾಗಿರುತ್ತಿತ್ತು. ಇದರೊಳಗೆ ಕಂಡಿ ಮಹಲ್ ಎಂಬ ದೊಡ್ಡ ವಸತಿ ಸಂಕೀರ್ಣ ಹೊಂದಿದೆ. ಈ ಸಂಕೀರ್ಣದಲ್ಲಿಯೇ ಟಿಪ್ಪು ಸುಲ್ತಾನನ ಕುಟುಂಬದ ಸದಸ್ಯರು ಕೂಡ ವಾಸ ಇದ್ದುದರಿಂದ ಈ ಮಹಲ್ಗೆ ಹೈದರ್ ಮಹಲ್ ಮತ್ತು ಟಿಪ್ಪು ಮಹಲ್ ಎಂದು ಸಹ ಕರೆಯಲಾಗುತ್ತದೆ. ಆದರೆ ಇದು ಕಳಪೆ ನಿರ್ವಹಣೆಯಿಂದಾಗಿ ಹಾಳಾಗುವ ಹಂತದಲ್ಲಿದೆ. ಈಗ ಈ ವಾಸದ ಗೃಹಗಳ ಅತಿ ದೊಡ್ಡ ಸಂಕೀರ್ಣದಲ್ಲಿ ಹಲವಾರು ಸರ್ಕಾರಿ ಕಚೇರಿಗಳು ಕಾರ್ಯನಿರ್ವಹಿಸುತ್ತಿವೆ. ಮಹಲ್ನ ಒಂದು ಭಾಗದಲ್ಲಿ ಪೊಲೀಸ್ ತರಬೇತಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿದ್ದರೆ ಇನ್ನೊಂದು ಭಾಗದಲ್ಲಿ ರಾಜ್ಯ ಸರ್ಕಾರದ ಕಚೇರಿಗಳು ಕಾರ್ಯನಿರ್ವಹಿಸುತ್ತವೆ. ಒಟ್ಟಿನಲ್ಲಿ ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ನಡೆದ ಮೊದಲ ದಂಗೆ ವೆಲ್ಲೂರು ದಂಗೆ ಎಂದು ಹೆಸರಾಯಿತು. ಪ್ರಿಯ ವೀಕ್ಷಕರೇ, ಮುಂದಿನ ವಾರ ವೆಲ್ಲೂರಿನಲ್ಲಿರುವ ಟಿಪ್ಪು ಸುಲ್ತಾನ್ ಸಂಬಂಧಿಕರ ಸಮಾಧಿಗಳ ಕುರಿತು ವಿಡಿಯೋವೊಂದನ್ನು ನಿಮ್ಮ ಮುಂದೆ ತರುತ್ತೇನೆ. ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಎಲ್ಲರಿಗೂ ನಮಸ್ಕಾರ.